ಹಾಯ್ ಕನ್ನಡವದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ನನ್ನ ಒಂದು ಧ್ವನಿ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ. ಇಲ್ಲಿ ಕೂಡ ಒಂದು ಮಳೆಗಳು ಬರ್ತಿರುವಂಥದ್ದಾಗಿರುತ್ತೆ. ಸೊ ಇದೀಗ ಒಂದು ಮಾಹಿತಿನ ತಿಳಿಸುವಂತಂದರೆ ಕೆಸೆಟ್ನ ಒಂದು ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಪ್ರವೇಶ ಪರೀಕ್ಷೆ ಅಂತಕ್ಕಂಥದ್ದು ಏನಿದೆಲ್ಲ ಒಂದು ಕೆಸೆಟ್ನ ಒಂದು ಪರೀಕ್ಷೆ ಅಂತಕ್ಕಂಥದ್ದು ಕರ್ನಾಟಕ ರಾಜ್ಯದ ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆ ಆಗಿರ್ಬೋದು. ನಂತರದಲ್ಲಿ ಒಂದು KTET ಕರ್ನಾಟಕ ರಾಜ್ಯದ ಶಿಕ್ಷಕರ ಅರ್ಹತಾ ಪರೀಕ್ಷೆ. ಸೊ ಒಂದು ಕೆಸೆಟ್ಗೆ ಅಪ್ಲಿಕೇಶನ್ ಯಾವಾಗಿಂದ ಶುರುವಾಗುತ್ತಾಗಿದ್ರೆ ನಂತರದಲ್ಲಿ ಒಂದು ಪರೀಕ್ಷೆ ಯಾವಾಗಿರುತ್ತೆ ಮತ್ತೆ TET ಒಂದು ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಮತ್ತೆ ಪರೀಕ್ಷೆ ಆಗಿರ್ಬೋದು ಅಪ್ಲಿಕೇಶನ್ ಯಾವಾಗ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಪ್ರಶ್ನೆಗಳು ಇರುವಂತದ್ದು ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ತಾ ಇರೋದಾಗಿತ್ತು. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಮಾಹಿತಿಗಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದೇ ವಿಡಿಯೋ ಶೇರ್ ಮಾಡಿ ಅವ್ರಿಗೂ ಕೂಡ ಒಂದು ಮಾಹಿತಿನ ತಲುಪಿಸಿ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ಗಳು ಇರ್ತವೆ ಅಂತ ಹೇಳ್ತಾ ಹಾಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರುತ್ತೆ. ಹೆಚ್ಚುವರಿ ಪ್ರಶ್ನೆಗಳು ಡೌಟ್ಸ್ಗಳಿದ್ದಂಥ ಸಂದರ್ಭದಲ್ಲೂ ಕೂಡ ಕನ್ನಡದ ಯೂಟ್ಯೂಬ್ ಚಾನಲ್ ಜೊತೆಗೆ ಇನ್ಸ್ಟಾಮಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಇರೋದಾಗಿರುತ್ತೆ. ಆ ಒಂದು ಸಬ್ಸ್ಕ್ರಿಪ್ಷನ್ ಆಪ್ಷನ್ ಪಡ್ಕೊಳ್ಳೋದ್ರ ಮುಖಾಂತರ ಇನ್ಸ್ಟಾಮಲ್ಲಿ ಅಂದ್ರೆ ಪ್ರಶ್ನೆ ಡೌಟ್ಸ್ ಇದ್ರೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಇನ್ಸ್ಟಾಮ್ ಕಾಲ್ ಮುಖಾಂತರ ನಮ್ಮ ಜೊತೆ ಮಾಹಿತಿನ ನೀವು ಪಡ್ಕೊತಾ ಇರಬಹುದಾಗಿರುತ್ತೆ ಅಂತ ಹೇಳ್ತಾ ಸೊ ಹೆಚ್ಚಿಗೆ ಒಂದು ಬಿಹೈಂಡ್ ದ ಸೀನ್ಸ್ ಆಗಿರ್ಬೋದು ನಂತರದಲ್ಲಿ ಒಂದು ಲೈವ್ ಸ್ಟ್ರೀಮ್ಸ್ ಆಗಿರ್ಬೋದು ಹೆಚ್ಚಿಗೆ ಒಂದು ಮಾಹಿತಿಗಳನ್ನು ಬ್ರಾಡ್ ಕ್ವಶನ್ ಆಡಲು ಕೂಡ ಅಧಿಕೃತ ನೋಟಿಫಿಕೇಶನ್ ನಾವು ವೀಕ್ಷಣೆ ಮಾಡ್ತಾ ಇರಬಹುದಾಗಿರುತ್ತೆ. ನೀವು ಹಾಗೆ ಯೂಟ್ಯೂಬ್ ಚಾನಲ್ ಜೊತೆಗೆ ಇನ್ಸ್ಟಾಮ್ ಜೊತೆಗೆ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇರುತ್ತೆ. ಅದರ ಒಂದು ಮಾಹಿತಿನ ಸೌಲಭ್ಯನ ಕೂಡ ನೀವು ಪಡ್ಕೊಂಬೋದಾಗಿರುತ್ತೆ ಅಂತ ಹೇಳ್ತಾ ಇದೀಗ ಕೆಸೆಟ್ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಮೊದಲದಾಗಿ ಮಾಹಿತಿನ ತಿಳಿಸುವಂತಂದರೆ ಸೆಪ್ಟೆಂಬರ್ ತಿಂಗಳ 1ನೇ ತಾರೀಕು 2025ರಿಂದ ಮಧ್ಯಾಹ್ನ ಅಥವಾ ಬೆಳಿಗ್ಗೆ ಅಂತ ಮಾಹಿತಿನ ಕೊಟ್ಟಿಲ್ಲ ಅಥವಾ ಸಂಜೆ ಅಂತ ಅಂದ್ಬಿಟ್ಟು ಅಂದ್ರೆ 11 ಗಂಟೆ ಅಂತ ಮಾಹಿತಿನ ಮೆನ್ಷನ್ ಮಾಡಿದರೆ ಆದರೆ ಯಾವುದೇ ರೀತಿ ಸಂದರ್ಭಕ್ಕೆ ಅಪ್ಲಿಕೇಶನ್ ಶುರುವಾಗ್ತಿದೆ ಅಂತ ಸದ್ಯಕ್ಕೆ ಅವ್ರು ಮಾಹಿತಿನ ಕೊಟ್ಟಿಲ್ಲ. ಹಿಂದೆ ಮಾಹಿತಿನ ಕೊಟ್ಟಿರೋ ಆಗಸ್ಟ್ ತಿಂಗಳ 28ರಿಂದ ಅಪ್ಲಿಕೇಶನ್ ಓಪನ್ ಆಗ್ತಿದೆ ಅಂತ ಅಂದ್ಬಿಟ್ಟು ಅಧಿಸೂಚನೆ ಕೂಡ ಆಗಸ್ಟ್ ತಿಂಗಳ 22ನೇ ತಾರೀಕಿನಂದು ಹೊರಡಿಸಿದ್ರು KEA ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಡೆಯಿಂದ. ನಂತರದಲ್ಲಿ ಆಗಸ್ಟ್ 28ರಿಂದ ಅಪ್ಲಿಕೇಶನ್ ಅಂತ ಓಪನ್ ಆಗುತ್ತೆ ಅಂತ ಮಾಹಿತಿನ ಕೊಟ್ಟರು. ಯಾವುದೇ ರೀತಿ ಓಪನ್ ಆಗಿಲ್ಲ, ಆಗಸ್ಟ್ 29ಕ್ಕೆ ಆಗುತ್ತೆ ಅಂತ ಮಾಹಿತಿನ ಕೊಟ್ಟರು. ಆಮೇಲೆ ಕೂಡ ಸೆಪ್ಟೆಂಬರ್ 1ನೇ ತಾರೀಕು ಅಂತ ಮಾಹಿತಿನ ಕೊಟ್ಟರು. ಅದು ಯಾವುದೇ ರೀತಿಯಾಗಿ ಅಪ್ಲಿಕೇಶನ್ಗಳಿಂದ ಓಪನ್ ಆಗಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಅಲ್ಲಿ ಸೆಪ್ಟೆಂಬರ್ ತಿಂಗಳ 1ನೇ ತಾರೀಕು 11 ಗಂಟೆ ನಂತರದಲ್ಲಿ ವೆಬ್ಸೈಟ್ ಅಲ್ಲಿ ಲಿಂಕ್ ಅನ್ನ ಸಕ್ರಿಯಗೊಳಿಸಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿದ್ರೆ ಯಾವುದೇ ರೀತಿ ವೆಬ್ಸೈಟ್ ಇನ್ನ ಸಕ್ರಿಯ ಆಗಿಲ್ಲ, ಅಲ್ಲಿ ಬೆಳಗಿನ ಸಂಜೆ ಅಂತ ಕೊಟ್ಟಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ನಂತರದಲ್ಲಿ ಯಾವಾಗ ಪರೀಕ್ಷೆ ಇರುತ್ತೆ ಅಂತ ತಿಳಿಸುವಂತಾರೆ ನವೆಂಬರ್ ತಿಂಗಳ 2ನೇ ತಾರೀಕು 2025ರಂದು ಈ ಒಂದು ಪರೀಕ್ಷೆ ಕೆಸೆಟ್ ಕರ್ನಾಟಕ ರಾಜ್ಯದಲ್ಲಿ ಪರೀಕ್ಷೆ ನಡೆಯುವಂತದ್ದಾಗಿರುತ್ತೆ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಹೆಚ್ಚುವರಿ ಅಪ್ಡೇಟ್ಸ್ ಗಳನ್ನು ಕೂಡ ಪಡ್ಕೊಂತಾ ಇರಬಹುದಾಗಿರುತ್ತೆ ಅಂತ ಹೇಳ್ತಾ ಹಾಗೆ TET ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂತಕ್ಕಂಥದ್ದು ಏನಿದೆ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕೂಡ ಒಂದು BEd ಕಂಪ್ಲೀಟ್ ಆಗಿರುವಂತರು, BEd ಅನ್ನು ಮಾಡಬೇಕು ಅಂತಿರುವಂತರು ಅಥವಾ BEd ಮಾಡ್ತಿರುವಂತರು ಒಂದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳೆಲ್ಲ ಒಂದು ಪ್ರಶ್ನೆಗಳನ್ನು ಕೇಳ್ತೀರಿ, ಯಾವಾಗ ಒಂದು ಕರ್ನಾಟಕ ರಾಜ್ಯದ ಶಿಕ್ಷಕರ ಅರ್ಹತಾ ಪರೀಕ್ಷೆ TET ನ ಕಾಲ್ಫಾರ್ಮ್ ಮಾಡ್ತಾರೆ ಅಂದ್ಬಿಟ್ಟು ಸೊ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸುವಂತಿದ್ದಾರೆ. ಸದ್ಯಕ್ಕೆ ಅಧಿಕೃತವಾಗಿ ಯಾವ ದಿನಾಂಕದಿಂದ ಪ್ರಕಟ ಮಾಡ್ತಾರೆ ಅಂತ ಎಲ್ಲೂ ಕೂಡ ಅವ್ರ ಮಾಹಿತಿನ ಪ್ರಕಟ ಮಾಡಿಲ್ಲ ಅಂತ ಹೇಳ್ಬೋದು. ಅಧಿಸೂಚನೆಯನ್ನ ಬಂದಿಲ್ಲ. ಆನ್ಲೈನ್ ಮುಖಾಂತರ ನಡೆಸುವಂತ ಸಿದ್ಧತೆಗಳಿದ್ದಾವೆ ಅಂತಕ್ಕಂಥ ಒಂದು ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯ ಆಗ್ತಿರೋದಾಗಿರುತ್ತೆ. ಸೊ ಅದು ಈ ವರ್ಷದಿಂದನೇ ಜಾರಿ ಆಗುತ್ತೆ ಅನ್ನೋ ಮಾಹಿತಿಗಳು ಕೂಡ ಇದಾವೆ. ಆದರೆ ಸಿದ್ಧತೆಗಳಾಗುತ್ತಾ ಈ ವರ್ಷ ಜಾರಿ ಮಾಡ್ಲಿಕ್ಕೆ ಆಗುತ್ತಾ ಆನ್ಲೈನ್ TET ನ ಮತ್ತೆ ನೇಮಕಾತಿ ಪರೀಕ್ಷೆಗಳ ಬಗ್ಗೆ ಎಲ್ಲ ಮಾಹಿತಿನ ಬರ್ತಾ ಇರೋದಾಗಿರುವಂತದ್ದಾಗಿರುತ್ತೆ. ಆ ಕಾರಣಕ್ಕೆ ನೇಮಕಾತಿ ಪರೀಕ್ಷೆ ಮೊದಲೇ ಒಂದು TET ಪರೀಕ್ಷೆ ಆಗುತ್ತಾ ಅಥವಾ ಮೊದಲು TET ಕ್ಲಿಯರ್ ಮಾಡ್ಕೊಂಡ್ರವ್ರಿಗೆ ನೇಮಕಾತಿ ಪರೀಕ್ಷೆಗಳನ್ನು ಮಾಡ್ತಾರಾ ಏನು ಎತ್ತ ಅಂತ ಪ್ರಶ್ನೆಗಳು ಇರುವಂತದ್ದಾಗಿರುತ್ತೆ. ಇಲಾಖೆ ಕಡೆಯಿಂದ ಇಲಾಖೆಯನ್ನು ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ಕೊಡುವಂತ ಮಾಹಿತಿ ಏನಂದ್ರೆ ಶೀಘ್ರದಲ್ಲೇ ಕಾಲ್ಫಾರ್ಮ್ ಆಗುತ್ತೆ TET ಶೀಘ್ರದಲ್ಲೇ ಅಂತ ಮಾಹಿತಿನ ಕೊಡ್ತಾರೆ. ಯಾವ ತಿಂಗಳಂತಕ್ಕಂಥ ಮಾಹಿತಿಯನ್ನು ಸದ್ಯಕ್ಕೆ ಕೊಟ್ಟಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಂದಾಗ ನಿಮ್ಗೆ ಮಾಹಿತಿಯನ್ನು ತಿಳಿಸ್ತೇವೆ. ಈ ವರ್ಷದಲ್ಲಿ ಒಂದು TET ಪರೀಕ್ಷೆ ನಡೆಯುವಂಥ ಸಾಧ್ಯತೆಗಳು ಇರುವಂತದ್ದಾಗಿರುತ್ತೆ 2025 ಕೂಡ ಅಂತ ಹೇಳ್ಬೋದಾಗಿರುತ್ತೆ. ಆದರೆ ಯಾವ ತಿಂಗಳಲ್ಲಿ ಅಪ್ಲಿಕೇಶನ್ ಕಾಲ್ ಮಾಡ್ತಾರೆ ನಂತರದಲ್ಲಿ ಪರೀಕ್ಷೆ ಯಾವಾಗಿರುತ್ತೆ ಅಂತ ಸದ್ಯಕ್ಕೆ ಒಂದು ಅಪ್ಡೇಟ್ ಅಂತೂ ಬಂದಿಲ್ಲ. ಅಪ್ಡೇಟ್ ಬಂದಾಗ ಬೇಗ ಮಾಹಿತಿನ ಕೊಡ್ತೇವೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.